ನೀವಾ? ಅವ್ರ ಮನೆಯಲ್ಲಿ ಇಲ್ಲ ರೀ, ಹೊರಗಡೆ ಹೋಗಿದ್ದಾರೆ. ಓ ಹೌದಾ? ಅವ್ನು ಬರಕ್ಕೆ ಎಷ್ಟೊತ್ತಾಗತ್ತೆ? ಅವ್ರಿಗೆ ಫೋನ್ ಮಾಡಿದ್ರಾ? ನಾನು ಕಾಲ್ ಮಾಡಿ ನೋಡಿದೆ ರೀ, ಫೋನ್ ಸ್ವಿಚ್ ಆಫ್ ಅಂತ ಬಂತು. ಹೌದಾ? ಏನಿದು ಮತ್ತೆ ಬಾಟಲ್ ತಗೊಂಡ್ ಬಂದಿದ್ದಾರೆ? ಏನ್ರಿ ಇದು? ನಿಮ್ಮಿಂದ ನನ್ ಗಂಡನು ಮನೆಯಲ್ಲಿ ಕುಡಿಯಕ್ ಶುರು ಮಾಡಿದ್ರು. ಇಷ್ಟ ದಿನ ಕೆಲ್ಸ ಬಿಟ್ಟು ಬರುವಾಗ ಹೊರಗಡೆ ಕುಟ್ಕೊಂಡ್ ಬರ್ತಾ ಇದ್ರು. ನಿಮ್ಮಿಂದ ಇವಾಗ ಮನೆಯಲ್ಲಿ ಕುಡಿಯಕ್ ಶುರು ಮಾಡಿದ್ರು. ಏನ್ರಿ ಇದು? ಅವನೇ ಊರಿಂದ ಬರುವಾಗ ಫಾರಿನ್ ಲಿಕರ್ ತಗೊಂಡ್ ಬಾ ಅಂತ ನನ್ನ ಹತ್ರ ಹೇಳ್ದ, ಅದಕ್ಕೆ ನಾನು ತಗೊಂಡ್ ಬಂದೆ. ಅವರು ಹೇಳ್ತಾರ್ರಿ, ನೀವು ಮನೆಯಲ್ಲಿ ಕುಡಿಬಾರ್ದು ಅಂತ ಹೇಳ್ಬಹುದಲ್ಲ. ಇಲ್ಲಿ ನೋಡಿ, ಈ ತರ ಮನೆಯಲ್ಲಿ ಕುಡಿದ್ರೆ ನನ್ಗೆ ರೀ ತೊಂದ್ರೆ ಆಗೋದು. ಸರಿ ರೀ, ನಾನು ಬರ್ತೀನಿ. ಏ ಮಚ್ಚಿ, ನಾನು ಹೊರಡ್ತೀನೋ. ಏನು ಓಡ್ತಾ ಇದ್ಯಾ? ಇಲ್ಲ ಕಣೋ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು. ಏಯ್, ನಾನು ಬಂದ ತಕ್ಷಣ ಹೊಟ್ರೆ ಏನೋ ಅರ್ಥ? ನೋಡು, ನನ್ನಿಂದನೇ ನೀನು ಕುಡಿತಾ ಇದ್ದೀಯ ಅಂತ ನಿನ್ ವೈಫ್ ಹೇಳಿದ್ರು. ಇನ್ ಮುಂದೆ ಇದೆಲ್ಲ ಬೇಡ, ನಾನು ಹೊರಡ್ತೀನಿ. ಏಯ್, ಅವಳಿಗೇನ ಗೊತ್ತು, ನೀನ್ ಬರ. ಬಾ ಒಳಗೋನ್ ಬಾ. ಏಯ್, ಏನೇ ಇದು? ನನ್ನ ಫ್ರೆಂಡ್ ಹತ್ರ ಯಾಕೆ ಹಿಂಗೆ ಮಾತಾಡ್ದೆ? ನಾನು ಅವನು ಬೆಸ್ಟ್ ಫ್ರೆಂಡ್ಸು. ಅವನೇ ತುಂಬಾ ದಿವಸ ಬಿಟ್ಟಿಲ್ಲಿ ಬಂದಿದ್ದಾನೆ, ಅದಕ್ಕೆ ಕುಡಿತಾ ಇದೀವಿ. ಇದ್ರಲ್ಲಿ ನಿನಗೇನೆ ಸಮಸ್ಯೆ? ಏ ಮಚ್ಚಿ, ಅವಳೇನೋ ಗೊತ್ತಿಲ್ದಿರ ಮಾತಾಡ್ಬಿಟ್ಲು, ನೀನೇನು ಮನ್ಸಲ್ಲಿ ಇಟ್ಕೋಬೇಡ. ಬಾ ಒಳಗೋಗೋಣ. ಮಚ್ಚಿ, ನಾಳೆ ನಾನು ಫಾರಿನ್ ಹೋಗ್ತಾ ಇದ್ದೀನಿ ಕಣೋ. ನಾವಿಬ್ರು ಸೇರ್ಕೊಂಡು ಸಂತೋಷವಾಗಿ ಎಣ್ಣೆ ಹೊಡೆದಿದ್ದು ನನ್ನಿಂದ ಮರೆಯೋಕೆ ಆಗಲ್ಲ ಮಚ್ಚಿ. ಸರಿ ಕಣೋ, ನಾನಿನ್ನು ಹೊರಡ್ತೀನಿ. ಜಾಗ್ರತೆಯಿಂದ ಓಟ್ ಬಾ ಮುಚ್ಚಿ. ಫಾರಿನ್ ಹೋಗಿದ ತಕ್ಷಣ ಕಾಲ್ ಮಾಡ್ಕೋಣ. ಆಯ್ತು, ಮಾಡ್ತೀನಿ. ಮೆಟ್ಲು ಸರಿ, ಮೆಟ್ಲು ಕೆಳಗೆ ಬಾ. ಏಯ್ ಗೌತಮಿ, ನಿನ್ನೆ ಏಯ್ ಬಾರ ಇಲ್ಲಿ. ಏನ್ರಿ ಇದು? ಇತ್ತೀಚೆಗೆ ದಿನ ಕುಡಿತಾ ಇದ್ದೀರಿ? ಈ ತರ ಕುಡ್ಕೊಂಡು ಮನೆಗ್ ಬರೋದು ಸರಿ ಏನ್ರಿ? ಏಯ್, ನೀನ್ ಮನೆ ಹೇಳ್ತಾನೆ ಕುಡಿಬಾರ್ದಂದೆ, ನಾನು ಅದಕ್ಕೆ ಆಚೆನೆ ಕುಡ್ದು ಬಂದೆ. ದಾರಿ ಬಿಡ. ಯಾವನಪ್ಪ ಯಾವಾಗ ನೋಡಿದ್ರು ಮೆಟ್ಲೇ ಇಟ್ಬಿಟ್ಟವನೆ. ಯಾವನ
ಮೆಟ್ಲನ್ನ ತರಲಿಟ್ಟವನು ನಮ್ಮಂಥವ್ರಿಗೆಲ್ಲ ಇದೆಲ್ಲ ಒಂದು ದೊಡ್ಡ ವಿಷಯನ. ತಳ್ಬೇಡ, ಹಿಂದೆ ತಳ್ಬಾರ್ದು. ಸರಿ ಸರಿ. ಏಯ್ ಗೌತಮಿ, ಅಲ್ಲ ಏನ್ರಿ ಇದು? ನಿಮ್ಗೆ ಎಷ್ಟ್ ಸಲ ರೀ ಹೇಳೋದು ಮನೆಗೆ ಈ ತರ ಕುಡ್ಕೊಂಡ್ ಬರ್ಬಾರ್ದು ಅಂತ ಹೇಳಿದ್ರೆ ಮತ್ತೆ ಮತ್ತೆ ಕುಡ್ಕೊಂಡ್ ಬಂದ್ರೆ ಏನರ್ಥ? ನಿಮ್ಮನ್ನೇನು ಹೇಳ್ಬಾರ್ದ್ರಿ. ಇದೆಲ್ಲ ನಿಮ್ ಫ್ರೆಂಡ್ ಇಂದ ಬಂದಿದ್ದು. ಅವ್ರಿಲ್ಲಿ ಬಂದಾಗ್ಲಿಂದ ನೀವು ದಿನಾ ಕುಡಿತಾ ಇದ್ದೀರಿ. ಇದಕ್ ಮುಂಚೆ ನೀವು ಯಾವಾಗ್ಲೂ ಒಂದ್ಸಲ ಕುಡಿತಾ ಇದ್ರಿ. ಯಾವಾಗ ನಿಮ್ ಫ್ರೆಂಡ್ ಇಲ್ಲಿ ಬಂದ್ರೋ ದಿನಾ ತಲೆಗೆ ಏರೋವಷ್ಟು ಕುಡ್ಕೊಂಡ್ ಬರ್ತಾ ಇದ್ದೀರಿ. ಸರಿ ಹೋಗ್ಲಿ ಬಿಡು ಅಂತ ನಾನು 6 ತಿಂಗಳಿಂದ ಸುಮ್ನಿದ್ದೀನಿ. ಆದ್ರೆ ನೀವು ತಿದ್ದೋ ಥರಾನೇ ಕಾಣಿಸ್ತಾ ಇಲ್ಲ. ಈ ಮನೆಯಲ್ಲಿ ಹೆಣ್ಣಿಗೆ ಮರ್ಯಾದೆನೇ ಇಲ್ಲ. ಇನ್ನು ಮುಂದೆ ಮನೆಗೆ ಕುಡ್ಕೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ, ಆಮೇಲೆ ನಾನ್ ನಿಜ ರೂಪ ನೋಡ್ತೀರಿ. ಇನ್ನು ಮುಂದೆ ಕುಡ್ಕೊಂಡ್ ಬಂದ್ರೆ ಮರ್ಯಾದೆ ಇರಲ್ಲ ಅಷ್ಟೇ. ಕಾರ್ತಿ, ಕಾರ್ತಿ, ಓ ನೀವಾ? ಚೆನ್ನಾಗಿದ್ದೀರಾ? ಏನೋ ಇದೀನಿ ರೀ. ಕಾರ್ತಿಕ್ ಎಲ್ರಿ? ಆಫೀಸಿಂದ ಇನ್ನೂ ಬಂದಿಲ್ವಾ? ಬರೋ ಟೈಮೇ ರೀ, ಆದ್ರೆ ಇನ್ನೂ ಬಂದಿಲ್ಲ. ಆಹಾ. ಅಯ್ಯೋ ಅಯ್ಯೋ, ಏನ್ರಿ ಇದು? ರೀ ನಿಧಾನ ರೀ. ಏ ಕಾರ್ತಿಕ್, ರೀ ಕುಡ್ತಿದ್ಯೇನೋ? ಏನ್ರಿ ಇದು? ಏನಿವ್ ನಿಂಗ? ನಿಧಾನ. ಜಾಗ್ರತೆ. ನಾನು ಸರಿಯಾಗಿರ್ತೀನಿ. ಏ ಹುಷಾರು, ಬೀಳ್ತೀಯ. ಕುಡಿದ್ರು ನಾನು ಸರಿಯಾಗಿರ್ತೀನಿ. ಬಿಡ ಬಿಡ ಬಿಡ. ನಿಧಾನ. ಏನ್ರಿ ಇವನು ಈ ತರ ಕುಡ್ಕೊಂಬಂದಿದ್ದಾನೆ? ಮತ್ತಲ್ಲಿ ನಾನ್ಯಾರಂತ ಕೂಡ ಗೊತ್ತಿಲ್ಲ ಇವನಿಗೆ. ಏನ್ರಿ ಇವನು ಯಾವಾಗಿಂದ ಈ ತರ ಕುಡಿತಾ ಇದ್ದಾನೆ? ಒಂದು 6 ತಿಂಗಳಿಗಿಂತ ಮುಂಚೆ ಅಮೆರಿಕಾನಿಂದ ಇವ್ರ ಫ್ರೆಂಡ್ ಅಂತ ಹೇಳಿ ನಮ್ ಮನೆಗೊಬ್ರು ಬಂದಿದ್ರು. ಆನಂತರ ಇವರು ಹೀಗಾದ್ರು. ಅವರು ಬರೋವಾಗೆಲ್ಲ ಅವ್ರ ಜೊತೆಗ್ ಸೇರಿ ಮನೆಯಲ್ಲೇ ಕುಡಿಯಕ್ ಶುರು ಮಾಡಿದ್ರು. ಆನಂತರ ಇದೇ ತರ ದಿನ ಕುಡ್ಕೊಂಡ್ ಬರ್ತಾ ಇದ್ದಾರೆ. ಅಯ್ಯೋ, ಹಾಗ ಕೇಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ರೀ. ಸರಿ ರೀ, ನಾನು ಹೋಗಿ ಇನ್ನೊಂದಿನ ಬರ್ತೀನಿ. ಹೋಗ್ಬರ್ತೀನಿ ರೀ. ಕಾರ್ತಿಕ್ ಇದ್ದಾನನ್ರಿ? ಅವತ್ತು ಅವನ ಜೊತೆ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ಅವನ್ನ ನೋಡಕ್ಕಂತ ಬಂದೆ. ಮನೇಲೇ ಇದ್ದಾರೆ, ಒಳಗಡೆ ಬನ್ನಿ. ಸರಿ ರೀ. ಏನಂದ್ರೆ ಹಾ, ನಿಮ್ ಫ್ರೆಂಡ್ ಬಂದಿದ್ದಾರೆ. ಏಯ್ ಅರುಣ್, ನೀನೇನೋ? ಬಾರೋ ಕುತ್ಕೋ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ತಗೊಂಡ್ಬಾ. ಏಯ್, 2 ದಿನದ ಮುಂಚೆ ನಿನ್ನ ಮನೆಗೆ ಬಂದಿದ್ದೆ ನಾನು. ಅವತ್ತು ನೀನು ಪೂರ್ತಿಯಾಗಿ ಕುಡಿದು ಬಂದಿದ್ದೆ. ನಾನು ಬಂದಿದ್ದು ಕೂಡ ನೀನು ಗೊತ್ತಾಗ್ಲಿಲ್ವಲ್ಲ? ದಿನ ಬರುವಾಗೆಲ್ಲ ಕುಡಿದ್ಬಿಟ್ಟು ಬರ್ತೀಯಂತೆ. ಯಾವಾಗಿಂದ ನೀನು ಎಣ್ಣೆಗೆ ಅಡಿಕ್ಟ್ ಆಗಿದೆಯಾ? ನಿನ್ನ ಹೆಂಡ್ತಿ ನನ್ನ ಹತ್ರ ಹೇಳಿ ತುಂಬ ನೋಡ್ಕೊತಾ ಇದ್ದಾರೆ ಗೊತ್ತಾ? ಅದೆಲ್ಲ ಏನೂ ಇಲ್ಲ ಕಣೋ. ಏಯ್, ಏನೂ ಆ ಥರ ಏನೂ ಇಲ್ಲ. ನಿನಗೇನಕ್ಕೂ ಈ ಥರ ಕುಡಿಯೋದೆಲ್ಲ ಯಾವತ್ತಾದರೂ ಫಂಕ್ಷನ್ ಟೈಮಲ್ಲಿ, ಫೆಸ್ಟಿವಲ್ ಟೈಮಲ್ಲಿ ಕುಡಿತಾ ಇದ್ದೆ. ನಿನಗ್ಯಾರೋ ಈ ಥರ ದಿನ ಕುಡಿಯೋ ಅಭ್ಯಾಸನ ಕಲಿಸ್ಕೊಟ್ಟಿದ್ದು? ನಿನಗೆ ಬೇಕಾ ಇದೆಲ್ಲ? ಇದೆಲ್ಲ ಬೇಡ ಕಣೋ, ಬಿಟ್ಬಿಡು. ನೀನು ಹೇಳೋದೆಲ್ಲ ಕರೆಕ್ಟೇ ಕಣೋ. ನಾನು ಈ ಎಣ್ಣೆನೆಲ್ಲ ಬಿಡಬೇಕಂತಾನೆ ಅನ್ಕೋತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ ಕಣೋ. ದಿನ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋವಾಗ ಕುಡಿಬಾರ್ದಂತಾನೆ ಅನ್ಕೋತಾ ಇದ್ದೀನಿ. ಆದರೆ ಅಂಗಡಿ ನೋಡೋವಾಗ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನಾನು ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡು ಕಣೋ, ನೀನು ಈ ಕುಡಿಯೋದನ್ನ ಬಿಡ್ಬೇಕಂತ ನಿರ್ಧಾರ ಮಾಡಿದೆಯಲ್ವಾ, ಅದೇ ನನಗೆ ಸಾಕು.
ನನಗೆ ಗೊತ್ತಿರೋ ಡ್ರಗ್ ಡಿ ಅಡಿಕ್ಷನ್ ಸೆಂಟರ್ ಒಂದಿದೆ. ಹ್ಞೂ ಅಲ್ಲೋದ್ರೆ ನಿನಗೆ ಟ್ರೀಟ್ಮೆಂಟ್ ಕೊಡ್ತಾರೋ. ಅವ್ರು ಕೊಡೋ ಟ್ರೀಟ್ಮೆಂಟಿಂದ ಈ ಕುಡಿಯೋ ಅಭ್ಯಾಸನ ಮರಿಬೋದು. ನೀನು ಓಕೆ ಅಂತ ಹೇಳಿದ್ರೆ ನಾನಿನ್ನ ಕರ್ಕೊಂಡೋಗ್ತೀನಿ. ಈ ಕುಡಿಯೋದೆಲ್ಲ ಬೇಡ ಕಣೋ. ಈ ಕುಡಿತದಿಂದ ನಿನ್ನ ದೇಹನೇ ಹಾಳಾಗುತ್ತೆ. ಕಾಫಿ ತಗೋ. ತುಂಬ ಥ್ಯಾಂಕ್ಸ್ ರೀ. ನೀವೇ ಇದೆಲ್ಲ ತಪ್ಪು ಅಂತ ಅವ್ರಿಗೆ ಬುದ್ಧಿ ಹೇಳಬೇಕು ರೀ. ನಾನು ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ. ಫ್ರೆಂಡ್ ಅಂತ ಒಬ್ರು ಬಂದು ಡ್ರಿಂಕ್ಸ್ಗೆ ಅಡಿಕ್ಟ್ ಮಾಡ್ಬಿಟ್ಟು ಹೋದ್ರು. ಆದ್ರೆ ನೀವ್ ನೋಡಿದ್ರೆ ಆ ಅಡಿಕ್ಷನ್ನಿಂದ ಹೊರಗಡೆ ತರ್ಬೇಕಂತ ಪ್ರಯತ್ನ ಮಾಡ್ತಾ ಇದೀರಿ. ನಿಜವಾಗ್ಲೂ ನಿಮ್ಗೆ ದೊಡ್ಡ ಮನ್ಸು ರೀ. ಇಲ್ಲಿ ನೋಡಿ, ನನಗೆ ನನ್ನ ಫ್ರೆಂಡ್ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಅವನು ಆರೋಗ್ಯವಾಗಿದ್ದರೆ ತಾನೇ ನನಗೆ ನೋಡೋಕ್ಕೆ ಸಂತೋಷವಾಗಿರುತ್ತೆ. ಇಲ್ಲಿ ನೋಡೋ, ನಾಳೆ ತಕ್ಷಣ ಡ್ರಗ್ಸ್ ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ನ ಶುರು ಮಾಡೋಣ, ಸರಿನಾ? ಖಂಡಿತ ಹೋಗೋಣ ಕಣೋ. ತುಂಬಾ ಥ್ಯಾಂಕ್ಸ್ ರೀ. ಏನೋ ನನ್ನಿಂದ ಆಗಿದ್ನ ಮಾಡ್ತಾ ಇದ್ದೀನಿ ಮೇಡಮ್. ನನ್ನ ಫ್ರೆಂಡು ನೀವು ಸಂತೋಷವಾಗಿರ್ಬೇಕಷ್ಟೇ ಸಾಕು. ಸಂತೋಷ ರೀ.